TPS ಅಗ್ನಿಶಾಮಕ ದಳ ಸಿಬ್ಬಂದಿಗೆ ವಜಾಗೊಳಿಸಿದ್ದನ್ನು ಖಂಡಿಸಿ ಪ್ರತಿಭಟನೆ. ರಾಯಚೂರು ತಾಲೂಕಿನ ಯರಮರಸ್ ಬಳಿಯ YTPSನ ಅಗ್ನಿಶಾಮಕ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಸರಿಯಾಗಿ ವೇತನ ಪಾವತಿ ಮಾಡಿಲ್ಲ, ಅನಾವಶ್ಯಕವಾಗಿ ಕೆಲವರನ್ನು ವಜಾ ಮಾಡಿದ್ದನ್ನು ಖಂಡಿಸಿ ಕಾರ್ಮಿಕರು ಕಂಪನಿಯ ಆವರಣದ ಬಳಿ ಪ್ರತಿಭಟನೆ ನಡೆಸಿದರು. ಕಳೆದ 3 ವರ್ಷಗಳಿಂದ ಸರಿಯಾದ ಸಮಯಕ್ಕೆ ವೇತನ ಸಿಗದೆ ಬೋನಸನ್ನು ಕಡಿತಗೊಳಿಸಲಾಗಿದೆ. ಅನೇಕರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಸ್ಥಳೀಯ 4 ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಿ ಅನ್ಯ ರಾಜ್ಯದವರನ್ನು ನೇಮಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ವೇತನ ವಿಳಂಬವನ್ನು ಪ್ರಶ್ನಿಸಿದರೆ ಕುಂಟು ನೆಪ, ತಾಂತ್ರಿಕ ಕಾರಣ ನೀಡಿ ಆರಿಕೆಯ ಉತ್ತರ ನೀಡುತ್ತಿದ್ದಾರೆ. ಸುಮಾರು 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬಳಿಕ ಯಾವುದೇ ಸೌಲಭ್ಯಗಳಿಲ್ಲದೆ ಕೆಲಸದಿಂದ ವಜಾಗೊಳಿಸಿ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಕಾರ್ಮಿಕ ಮುಖಂಡರಾದ JVL ರೆಡ್ಡಿ, ಅಧ್ಯಕ್ಷ AY ಮಲ್ಲಪ್ಪ ದಣಿ, ಉಪಾಧ್ಯಕ್ಷ ಶಿವಾನಂದ್, ಕಾರ್ಯದರ್ಶಿ ಆಶಪ್ಪ, ದೇವರಾಜ್, ಶಿವಶರಣಯ್ಯ, ಮಂಜುನಾಥ್, ಮುನೀರ್ ಪಾಷಾ, ಹನುಮೇಶ, ಅಬ್ದುಲ್ ಕರೀಂ, ಮೈನುದ್ದೀನ್ ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ಗಾರಲದಿನ್ನಿ ವೀರನಗೌಡ, ಪತ್ರಕರ್ತರು, ರಾಯಚೂರು. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸ್ಟಾರ್ಟಿಂಗ್ ಏನು ಹೇಳಿದ್ರು 4 ತಿಂಗಳ ಪೇಮೆಂಟ್ ಹೆಚ್ಚು ಕಡಿಮೆ ಆಗ್ತದೆ. ಇದುವರೆಗೆ 4 ವರ್ಷ ಆಯಿತು, ಅದೇ ಹೆಚ್ಚು ಕಡಿಮೆ ನಡೆದ. 10ನೇ ತಾರೀಕು ಒಳಗಡೆ ಯಾವತ್ತು ಪೇಮೆಂಟ್ ಹಾಕಿಲ್ಲ ಇವರು. 12, 15, 12, 15 ಯಾವಾಗ ಇದೇ ರೀತಿಯೇ ಬರೀ ಕಿರಿಕಿರಿ ಮಾಡ್ತಾ ಇದ್ದಾರೆ ಅವ್ರು ನಮ್ಗೆ ಏಜೆನ್ಸಿ. ಅರೇರ್ಸ್ ದುಡ್ಡು ಹಾಕಿದ್ರಿ, ಅರೇರ್ಸ್ ದುಡ್ಡು ಹಾಕಿ ಮತ್ತೆ ನಮ್ಮ ಪೇಮೆಂಟಲ್ಲಿ ಅರೇರ್ಸ್ ದುಡ್ಡನ್ನ ವಾಪಸ್ ತಗೊಂಡವ್ರು ಕಟ್ ಮಾಡಿ. ಬೋನಸ್ ಕೊಡ್ತಾರೆ, ಬೋನಸ್ ಗಿನಸ್ ಏನಿಲ್ಲ, ಬೋನಸ್ ಕೊಡಲ್ಲ, ಏನು ವಿಕಲಾಪ್ಗಳು ಇಲ್ಲ, PF, ESI ಯಾಕೆ ಸ್ಟ್ರೈಕು? ಈಗ ಕುಂತಿದ್ದು ಸ್ಟ್ರೈಕ್ ಯಾಕಂದ್ರೆ 4 ವರ್ಷದಿಂದ ಏಜೆನ್ಸಿ ಬಂದದ್ರಿ ಸ್ಪೈ ಅಂತ. ಇವರು 4 ತಿಂಗಳ ಪ್ರಾಬ್ಲಮ್ ಇರ್ತದಪ್ಪ, ನಮ್ಮ ಪೇಮೆಂಟ್ 10ನೇ ತಾರೀಕು ತನಕ ಹಾಕಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ರು. 4 ವರ್ಷದಿಂದ ಇವರು 12, 15, 18, ಈಗ 21 ತಾರೀಕು ಇವತ್ತು ಇದುವರೆಗಾಯ್ತು ನಮ್ಮ ಪೇಮೆಂಟ್ ಆಗಿಲ್ಲ ಇನ್ನು. ಮತ್ತು ನಾವು 4 ಜನ ಇದ್ದೀವಿ. 4 ಜನನ ತೆಗೆದಾರೆ ಡ್ಯೂಟಿಲಿಂದ, ವಿತೌಟ್ ಇಂಟಿಮೇಷನ್ ತೆಗೆದಾರೆ. ಸೋಕಾಸ್ ನೋಟಿಸ್ ಜಾರಿ ಮಾಡಲಾರ್ದೆ ನಮ್ಮನ್ನ ತೆಗೆದುಬಿಟ್ಟಾರೆ. ಅದರಿಂದಾಗಿ ನಾವೆಲ್ಲರೂ ಒಗ್ಗೂಡಿ ಈ ಧರಣಿಯನ್ನು ಮಾಡ್ತಿದ್ದೇವೆ, ಈ ಹೋರಾಟವನ್ನು ಮಾಡ್ತಿದ್ದೇವೆ.